ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ ಗೌಡ್ರೆ. BS ಯಡಿಯೂರಪ್ಪನವರು ಹೊಸ ಸಚಿವರಿಗೆ ಖಾತೆಗಳ ಹಂಚಿಕೆ ಮಾಡಿದ್ದಾರೆ. ಈ ಖಾತೆಗಳ ಹಂಚಿಕೆ ಹಿಂದೆ ಒಂದು ನಿಜವಾದ ಮಾನದಂಡ ಅನ್ನೋದು ಕಾಣಿಸ್ತಾ ಇದೆಯಾ ಅನ್ನೋದು ದೊಡ್ಡ ಅನುಮಾನ. ಒಂದು ಸೋಮವಾರ ಇವತ್ತೇನು ಖಾತೆಗಳ ಹಂಚಿಕೆ ಮಾಡೋದಾಗ ಯಡಿಯೂರಪ್ಪನವರು ಹೇಳಿದರು, ಅದರಂತೆ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಅವರು ಖಾತೆಗಳ ಹಂಚಿಕೆ ಮಾಡಿದ್ದನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ರು. ಹಾಗೆ ರಾಜ್ಯಪಾಲರಿಂದ ಪ್ರಕಟಣೆ ಹೊರಬಿತ್ತು, ಇವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿ. ಯೂಶ್ವಲಿ ಮುಖ್ಯಮಂತ್ರಿಗಳ ಶಿಫಾರಸ್ಸಿನ ಮೇಲೆ ರಾಜ್ಯಪಾಲರು ಖಾತೆಗಳನ್ನು ಹಂಚಬೇಕು, ಅದು ಹಂಚಾಗಿದೆ. ಸೊ ತಕ್ಷಣ ಮಾಧ್ಯಮಗಳಲ್ಲಿ ಭಾಳ ರೀತಿಯ ವಿಶ್ಲೇಷಣೆ ಬಂದು, ಕೆಲವರು ಇದು ಜಾಣ ನಡೆ ಅಂತ ಕೆಲವು ವಾಹಿನಿಗಳು ಹೇಳಿದರು. ಸೊ ಇನ್ನೊಂದು ವಾಹಿನಿಯ ಪ್ರಕಾರ ಯಡಿಯೂರಪ್ಪನವರ ಸಮಸ್ಯೆ ಎಲ್ಲ ಬಗೆಹರಿತು, ಅವರ ಹತ್ರ ಇದ್ದಂಥ ಭಾರ ಏನಿತ್ತು ಖಾತೆಗಳನ್ನೆಲ್ಲ ಹಂಚಿಬಿಟ್ಟು ಎಲ್ಲ ಮಾತನಾಡಿದ್ರು. ಆದರೆ ಯಾವ ಮಾಧ್ಯಮ ಕೂಡ ಈಗ ಖಾತೆಗಳನ್ನು ಪಡೆದಂತಹವರು ಏನಿದ್ದಾರೆ, ಈ 10 ಜನ, ಅವರು ಅದಕ್ಕೆ ನಿಜವಾದ ಅರ್ಹರ, ಈ ಖಾತೆಗಳನ್ನು ಅವರು ನಿಭಾಯಿಸಬಲ್ಲರ ಅನ್ನುವ ಪ್ರಶ್ನೆಗಳನ್ನು ಕೇಳೇ ಇಲ್ಲ. ಖಾತೆಗಳನ್ನು ಹಂಚುವುದು ಅಂದರೆ ಕಳ್ಳೆಪುರಿ ಹಂಚಿದಂತೆ ಅಲ್ಲ. ಖಾತೆಗಳನ್ನು ಹಂಚೋದು ಅಂದರೆ ದೇವಸ್ಥಾನದ ಎದುರುಗಡೆ ಪ್ರಸಾದ ಕೊಟ್ಟ ಹಾಗೆ ಅಲ್ಲ. ಅವರಿಗೆ ಆ ಖಾತೆಯ ಜ್ಞಾನ ಇರಬೇಕು. ಅಂದರೆ ಆಡಳಿತಾತ್ಮಕ ಅಂಶಗಳನ್ನು ಪರಿಗಣಿಸಿ ಖಾತೆ ಹಂಚಿದರೆ ಮಾತ್ರ ಒಂದು ಸರ್ಕಾರ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ನನ್ನ ಮೊದಲ ಆಬ್ಸರ್ವೇಷನ್ ಗೌಡ್ರೆ ಅದೇನು ಅಂದರೆ, ಈ ಖಾತೆಗಳ ಹಂಚಿಗೆ ನೀವೇನು ಮಾನದಂಡದ ಪ್ರಶ್ನೆ ಅಂದರೆ, ಮಾನವೂ ಇಲ್ಲ ದಂಡವೂ ಇಲ್ಲ ಇಲ್ಲಿ. ಇದು ಯಾವ ರೀತಿಯಾದ ಒಂದು ಹಂಚಿಕೆ ಅಂದರೆ, ಅವರ ಸಮಾಧಾನ ಪಡಿಸುವ ಯತ್ನವೇ ಹೊರತು ಅವರಿಂದ ಈ ನಾಡಿನ ಜನರಿಗೆ ಸಮಾಧಾನ ಆಗಬಹುದಾ, ಆ ಖಾತೆಯನ್ನು ಅವರಿಗೆ ನಿರ್ವಹಿಸುವ ಯೋಗ್ಯತೆ ಅರ್ಹತೆ ಇದೆಯಾ, ಅವರ ಅನುಭವ ಎಷ್ಟು, ಈ ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಕೇವಲ 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 ರಾಜಕೀಯ ಕಾರಣಕ್ಕಾಗಿ ಈ ಖಾತೆಗಳನ್ನು ಹಂಚಲಾಗಿದೆ. ಅದರ ಜೊತೆಗೆ ನಮ್ಮ ಮಾಧ್ಯಮದ ಸ್ನೇಹಿತರುಗಳ ವಿಶ್ಲೇಷಣೆ ಜಾಣ ನಡೆ, ಇನ್ನು ಇದು ಜಾಣ ನಡೆ ಅಲ್ಲ, ಕೋಣ ನಡೆ ಇದು. ಯಾಕೆಂದರೆ ಇದರಿಂದ ಸಮಸ್ಯೆ ಬಗೆಹರಿಯುತ್ತೆ ಅಂತಲೂ ನನಗನ್ಸಲ್ಲ. ಅವರ ರಾಜಕೀಯ ಸಮಸ್ಯೆ ಬಗೆಹರಿಯಲ್ಲ, ಅದರಂತೆ ರಾಜ್ಯದ ಜನರ ಸಮಸ್ಯೆ ಕೂಡ ಬಗೆಹರಿಯಲ್ಲ ಅಂತ ನನಗೆ ಅನ್ಸುತ್ತೆ ಗೌಡ್ರೆ. ಈ ಹಂಚಿಕೆ ಹಿಂದೆ ಒತ್ತಡದ ಕೆಲಸ, ಯಾಕಂದರೆ ಜಾರಕಿಹೊಳಿ ಅವರಿಗೆ ಜಲಸಂಪನ್ಮೂಲ ಕೊಡಬಾರದು ಅನ್ನುವ ಒಂದು ಒತ್ತಡ ಒಳಗಿಂದಲೇ ಇತ್ತು. BJPಯಿಂದಲೇ ಹೈಕಮಾಂಡ್ ಕೂಡ ಅಂತ ಒಂದು ಸೂಚನೆ ಕೊಟ್ಟಿತ್ತು ಅಂತ ಮಾತಿದೆ. ಆದರೆ ಅದೇ ಖಾತೆನ ಅವರಿಗೆ ಕೊಡಲಾಗಿದೆ. ಅಂದರೆ ಒತ್ತಡಕ್ಕೆ ಏನು ಸರ್ಕಾರ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬರೋಕ್ಕೆ ಕಾರಣರಾದರು ಅನ್ನಲಾಗ್ತಾ ಇದೆಯಲ್ಲ ಜಾರಕಿಹೊಳಿ ಅವರು, ಅವರ ಒತ್ತಡಕ್ಕೆ ಪೂರ್ತಿ ತಲೆ ಬಾಗದ್ರ BSY? ಅದು ನನಗೆ ಅನುಮಾನನೇ ಇಲ್ಲ. ಯಾಕೆಂದರೆ ಏನು ಜಾರಕಿಹೊಳಿ ಅವರಿಗೆ ಖಾತೆಯನ್ನು ಕೊಡಬಾರದು ಅಂತ BJPಯ ಒಳಗಡೆ ಇರುವ ಒತ್ತಡ ಕೂಡ ಅವರಿಗೆ ಆ ಖಾತೆಯ ಬಗ್ಗೆ ಹೆಚ್ಚಿನ ಅರಿವಿಲ್ಲ ಅನ್ನೋದಲ್ಲ. ಒತ್ತಡ ಇದ್ದಿದ್ದು ಒಳ್ಳೆಯ ಲಾಭದಾಯಕವಾದ ಖಾತೆ ಅದು. ಆ ಲಾಭದಾಯಕವಾದ ಖಾತೆ ನಮಗೆ ಇರಲಿ ಅನ್ನುವುದು ಉದ್ದೇಶವೇ ಹೊರತು ಜಾರಕಿಹೊಳಿಯವರು ಇದನ್ನು ನಿರ್ವಹಿಸಬಲ್ಲರೆ ಅನ್ನೋ ಪ್ರಶ್ನೆಯನ್ನು ಯಾರೂ ಕೇಳಿಲ್ಲ, ಯಾವ ಮಾಧ್ಯಮವೂ ಕೇಳಿಲ್ಲ. ಯಾಕೆಂದರೆ ಜಲಸಂಪನ್ಮೂಲ ಇಲಾಖೆ ಏನಿದೆ ಬಹಳ ಮಹತ್ವದ್ದು. ಒಂದು ಅತಿ ಹೆಚ್ಚಿನ ಅನುದಾನ ಅದಕ್ಕೆ ಸಿಗುತ್ತೆ. ಸೊ 15-20 ಸಾವಿರ ಕೋಟಿ ಏನಿದೆ ಅದು ಪ್ರತಿ ವರ್ಷ ವ್ಯಯಿಸಲಾಗುತ್ತೆ. ಈ ಬಜೆಟ್ನಲ್ಲಿ ಅದಕ್ಕೂ ಸ್ವಲ್ಪ ಜಾಸ್ತಿ ಇದೆ ಅಂತ ನನಗೆ ಅನಿಸುತ್ತೆ. ಎಕ್ಸಾಕ್ಟ್ ಅಮೌಂಟ್ ಹೇಳಲಾರೆ ನಾನು. ಸೊ ಒಂದು ಅದಕ್ಕೆ ಸಿಗುವ ಅನುದಾನದ ದೃಷ್ಟಿಯಿಂದ ಭಾಳ ಮಹತ್ವದ ಖಾತೆ ಅನ್ನೋದು ಒಂದು. ಎರಡನೇದು, ಜಲವಿವಾದಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಕರ್ನಾಟಕ ನಮ್ಮದೇನಿದೆ, ಒಂದು ಕಾವೇರಿ ಬೇಸಿನ್ ಯೋಜನೆಗಳಿವೆ, ಇನ್ನೊಂದು ಕೃಷ್ಣಾ ಬೇಸಿನ್ ಯೋಜನೆಗಳಿವೆ. ಎರಡರಲ್ಲೂ ಕೂಡ ಸಮಸ್ಯೆಗಳಿವೆ. ಹಾಗೇನೇ ಹೊಸ ಯೋಜನೆಗಳನ್ನು ನಾವು ಗಮನಿಸಿದ್ರೆ, ಮಹದಾಯಿ ಯೋಜನೆ ಏನಿದೆ ಅದಕ್ಕೆ ಭಾಳ ಮಹತ್ವದ್ದು. ಅದೇನು ಉತ್ತರ ಕರ್ನಾಟಕದ ಹಲವು ಪ್ರದೇಶಗಳಿಗೆ ಕುಡಿಯುವ ನೀರನ್ನು ಕೊಡುವಂಥ ಯೋಜನೆ. ಆ ಯೋಜನೆಗೆ ಕೇಂದ್ರ ಸರ್ಕಾರ ಕರ್ನಾಟಕ ಸಹಾಯಕ್ಕೆ ಬಂದಂತೆ ಕಾಣ್ತಾ ಇಲ್ಲ. ಅದರ ಜೊತೆಗೆ ಗೋವಾ ಸರ್ಕಾರ ಕೂಡ ನದಿಗೆ ನೀರು ಹರಿದು ಬಿಡ್ತಾ ಇದೆ, ನಮ್ಗೆ ಉಪಯೋಗಿಸೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಸೊ ಮಹಾರಾಷ್ಟ್ರ ಮೌನವಾಗಿದೆ. ಸೊ ಈಗ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಭಾಳ ಮಹತ್ವದ ಪಾತ್ರವನ್ನು ಜಲಸಂಪನ್ಮೂಲ ಸಚಿವರು ವಹಿಸಬೇಕಾಗುತ್ತೆ. ಮೀಟಿಂಗ್ ಕರೆಯೋದು, ಚರ್ಚೆ ಮಾಡೋದು, ಕೇಂದ್ರದ ಜೊತೆ ವ್ಯವಹಾರ ಮಾಡೋದು, ಕೇಂದ್ರದ ಮೇಲೆ ಒತ್ತಡ ಹೇರೋದು, ಕರ್ನಾಟಕದ ಪರವಾಗಿ ಕೇಂದ್ರ ನಿಲ್ಲುವಂತೆ ಮಾಡೋದು, ಇದು ಒಂದು ಭಾಗ. ಇನ್ನು ಕಾವೇರಿಗೆ ಬಂದರೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿವೆ. ಕಾವೇರಿ ನೀರು ಹಂಚಿಕೆ ಸಂಬಂಧಪಟ್ಟ ಹಾಗೆ
ಬಚಾವತ್ ಆಯೋಗದ ವರದಿ, ನಂತರದ ಸಮಸ್ಯೆಗಳಿವೆ. ಇದನ್ನು ಹ್ಯಾಂಡಲ್ ಮಾಡುವಂಥ ಶಕ್ತಿ ರಮೇಶ್ ಜಾರಕಿಹೊಳಿ ಅವರಿಗೆ ಇದೆಯಾ ಅಂತ. ಅವರಿಗೆ ಮಂತ್ರಿಗಳಾಗಿ ಅನುಭವ ಇದೆ ಅನ್ನೋದರಲ್ಲೇ ಅನುಮಾನ ಇಲ್ಲ. ಆದರೆ ಇಷ್ಟು ದೊಡ್ಡ ಖಾತೆಯನ್ನು ನಿರ್ವಹಿಸುವ ಶಕ್ತಿ ಅವರಿಗಿದೆಯಾ? ಇವತ್ತಿನ ದಿನ ಈ ಜಲ ವಿವಾದಗಳಿಗೆ ಸಂಬಂಧಪಟ್ಟ ಹಾಗೆ ಅರಿವಿರುವಂಥವರು ತುಂಬ ಕಡಿಮೆ ಜನ ಕರ್ನಾಟಕ ರಾಜಕಾರಣದಲ್ಲಿ. ನಂಜೇಗೌಡರಿಗಂತ ಒಂದು ಅರಿವಿತ್ತು, ಅವರು ಇವತ್ತಿಲ್ಲ. ಇವತ್ತು ಬದುಕಿರುವವರಲ್ಲಿ ಈ ಜಲ ವಿವಾದಗಳನ್ನು ಅದ್ಭುತವಾಗಿ ಅರ್ಥ ಮಾಡಿಕೊಂಡವರು ದೇವೇಗೌಡರು ಮಾತ್ರ. ಇನ್ನೊಬ್ಬ ವ್ಯಕ್ತಿ ಯಾರಿಗೂ ಕೂಡ ಈ ಜಲ ವಿವಾದಗಳ ಬಗ್ಗೆ ಆಗಲಿ, ಈ ನೀರಾವರಿ ಯೋಜನೆಗಳ ಬಗ್ಗೆ ಆಗಲಿ ಅಂಥ ಜ್ಞಾನ ಇದೆ ಅಂತ ನನಗನ್ಸಲ್ಲ. ಇಂಥ ಸ್ಥಿತಿಯಲ್ಲಿ ರಮೇಶ್ ಜಾರಕಿಹೊಳಿ ಇದನ್ನು ಹ್ಯಾಂಗೆ ಹ್ಯಾಂಡಲ್ ಮಾಡ್ತಾರೆ? ಅವ್ರಿಗೆ ಆ ಶಕ್ತಿ ಇದೆಯಾ? ಅವ್ರಿಗೆ ಆ ಶಕ್ತಿ ಇಲ್ಲ ಅಂದರೆ ಅವ್ರ ಬೆಂಬಲಿಗರು ಬೇಜಾರು ಮಾಡ್ಕೊತಾರೆ. ಅವ್ರಿಗೆ ಶಕ್ತಿ ಇದೆ ಅಂತಂದರೆ ನಾವು ಆತ್ಮವಂಚನೆ ಮಾಡಿ ಮಾತನಾಡೋದು. ಯಾಕೆ ಇದುವರೆಗೂ ಅವ್ರು ಪ್ರೂವ್ ಮಾಡಿಲ್ಲ. ಸೊ ಕೇವಲ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನನಗೆ ಸಿಟ್ಟಿದೆ, ಅವ್ರು ನಿರ್ವಹಿಸಿದ ಖಾತೆ ನನಗೆ ಬೇಕು ಅಂತ ಅವ್ರು ಒತ್ತಡ ಹಾಕೋದು, ಇವರು ಕೊಡೋದು. ಸೊ ಇದನ್ನು ಯಡಿಯೂರಪ್ಪ ಯೋಚನೆ ಮಾಡಬೇಕಾಗಿತ್ತು. ಒಟ್ಟಾರೆ ಈ ಖಾತೆಯ ಹಂಚಿಕೆಯಲ್ಲಿ ಯಾವ ಜಾಣತನ ಕೂಡ ಇಲ್ಲ. ಅವರಿಗೆ ರಾಜ್ಯದ ಬಗ್ಗೆ ಹಿತಾಸಕ್ತಿ ಇದ್ದರೆ ಅವರಿಗೆ ಜಾಣತನ ಇರಬೇಕಾಗಿತ್ತು. ಇನ್ನು ಕೃಷಿ ಖಾತೆಯನ್ನು ಯಾರಿಗೂ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಆದವರು ಎಲ್ಲ ಖಾತೆಯನ್ನು ತಮ್ಮ ಬಳಿ ಇಟ್ಕೊಂಡ್ರೂ ನಿರ್ವಹಣೆ ಮಾಡೋದು ಹೇಗೆ? ಈ ಪ್ರಶ್ನೆ ಇದೆ. ಕೃಷಿಯನ್ನು ಅವರೇ ಇಟ್ಕೊಂಡಿದ್ದಾರೆ, ಇಂಧನ ಖಾತೆಯನ್ನು ಅವರೇ ಇಟ್ಕೊಂಡಿದ್ದಾರೆ. ಹೀಗೆ ಅವರ ಬಳಿ ಇರುವ ಖಾತೆದು ಒಂದು ಸಮಸ್ಯೆ ಆದರೆ ಯಾರಿಗೆ ಹಂಚಿದಾರೋ ಆ ಖಾತೆಗಳದ್ದು ಇನ್ನೊಂದು ತೀವ್ರ ರೂಪದ ಸಮಸ್ಯೆ. ರಾಜಕೀಯ ಪರಿಣಾಮದ ಬಗ್ಗೆ ನಂತರ ಮಾತನಾಡೋಣ ನಾವು. ಸೊ ಈ ಖಾತೆಗಳನ್ನು ನಿರ್ವಹಿಸುವುದಕ್ಕೆ ಅವರಿಗೆ ಸಾಧ್ಯ ಇದೆಯಾ ಅಂತ ಕೇಳಿದರೆ ರಮೇಶ್ ಜಾರಕಿಹೊಳಿಗೆ ಕೇವಲ ರಾಜಕೀಯ ದ್ವೇಷಕ್ಕಾಗಿ ಯಾವುದೋ ಖಾತೆ ತಗೊಂಡ್ರೆ ಅದು ನಿರ್ವಹಣೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೊಂದು ಓದಬೇಕು. ಏನು ಕಾವೇರಿಗೆ ಸಂಬಂಧಪಟ್ಟಾಗ 1924 ಅಗ್ರಿಮೆಂಟಿಂದ ಹಿಡಿದು ಇಲ್ಲಿವರೆಗೆ ಏನಾಯಿತು ಅನ್ನೋದು ಗೊತ್ತಿರಬೇಕು. ಬ್ರಿಟಿಷ್ ಸಂದರ್ಭದಲ್ಲಿ ಕಾವೇರಿ ಹೇಗೆ ಕರ್ನಾಟಕ ಅನ್ಯಾಯ ಆಯಿತು ಅಂತ ಗೊತ್ತಿರಬೇಕು. ಲೇಟೆಸ್ಟು ಏನು ಆಯೋಗದ ವರದಿಗಳು ಬಂದ ಮೇಲೆ ಈ ಜಲ ಹಂಚಿಕೆಯಲ್ಲಿರುವ ಸಮಸ್ಯೆಗಳೇನು, ಸ್ಕ್ಯಾರ್ಸಿಟಿ ಸಂದರ್ಭದಲ್ಲಿ ಯಾವ ನೀತಿಯನ್ನು ಅನುಸರಿಸಬೇಕು ಅಂತ ಹೇಳಿದೆಯೋ ಅದನ್ನ ಅನುಸರಿಸೋಕ್ಕೆ ಸಾಧ್ಯನಾ? ಹೀಗೆ ಹಲವು ರೀತಿಯ ಸಮಸ್ಯೆಗಳಿವೆ. ಇದನ್ನು ಅರಿತುಕೊಳ್ಳೋದು ಅಂತ ಸುಲಭ ಅಲ್ಲ. ಆದ್ದರಿಂದ ಈ ಖಾತೆಯನ್ನು ರಮೇಶ್ ಜಾರಕಿಹೊಳಿ ಕೊಟ್ಟಿರುವುದೇನಿದೆ ಗೌಡ್ರೆ, ಅದು ಯಡಿಯೂರಪ್ಪನವರಿಗೂ ಸಮಸ್ಯೆ, ರಾಜ್ಯಕ್ಕೂ ಸಮಸ್ಯೆ ಅಂತ ಮಾತ್ರ ನಾನು ಹೇಳಬಲ್ಲೆ. ಹೀಗಾದಾಗ ಅಂದರೆ ಯಾವ ತಿಳುವಳಿಕೆಯ ಹಿನ್ನೆಲೆಯೂ ಇಲ್ಲದೆ ಒಂದು ಖಾತೆಯನ್ನು ನಿರ್ವಹಿಸುವುದಕ್ಕೆ ಬಂದಾಗ ಇದು ಜನರ ಹಿತದ ಪ್ರಶ್ನೆ, ರಾಜ್ಯದ ಹಿತದ ಪ್ರಶ್ನೆ ಬಲಿಯಾಗುವಂಥದ್ದು, ಅಥವಾ ಈ ಹಿತದ ಪ್ರಶ್ನೆ ಪಕ್ಷದ ಮುಂದೆ ಅಥವಾ ಮಂತ್ರಿಯವರ ಮುಂದೆ, ಯಡಿಯೂರಪ್ಪನವರ ಮುಂದೆ, ಮುಖ್ಯಮಂತ್ರಿಯವರ ಮುಂದೆ ಇಲ್ವೇ ಇಲ್ವಾ? ಇಲ್ಲಿರೋದಷ್ಟು ಸ್ವಹಿತಾಸಕ್ತಿ ಬಿಟ್ಟರೆ ಬೇರೆ ಯಾವುದು ಕಾಣ್ತಾ ಇಲ್ಲ ನನಗೆ. ಯಡಿಯೂರಪ್ಪನವ್ರಿಗೂ ಸ್ವಹಿತಾಸಕ್ತಿ ಇದೆ, ಅದು ಈ ಸರ್ಕಾರವನ್ನು ಉಳಿಸ್ಕೋಬೇಕು ಅನ್ನುವ ಸ್ವಹಿತಾಸಕ್ತಿ. ಈಗ ಯಾರು ಆಗಿದ್ದಾರೆ 10 ಜನ, ಅವರು ತಾವು ದೊಡ್ಡ ತ್ಯಾಗವೀರರು ಅಂತ, ಬಲಿಚಕ್ರವರ್ತಿ ಇವರು. ಅವ್ನು ಬಂದು ಅವನ ತಲೆ ಮೇಲೆ ಕೈ ಇಟ್ಟ ಕೆಳಗೆ ಹೋಗ್ಬೇಕಿತ್ತು ಅನ್ನೋ ರೀತಿ. ಸೊ ಇವರು ನಾವು ತ್ಯಾಗ ಮಾಡಿ ಬಂದಿದ್ವಿ, ಪ್ರತಿಫಲ ಬೇಕು, ನನಗೆ ಈ ಸರ್ಕಾರ ಬಂದಿದೆ. ಎಸ್, ಅವರಿಂದ ಸರ್ಕಾರ ಬಂದಿದೆ ಅನ್ನೋದು ನಿಜ, ಆದರೆ ಅದು ಅನೈತಿಕವಾದದ್ದು ಅನ್ನೋದು ಅಷ್ಟೇ ನಿಜ. ಈ ಅನೈತಿಕ ಬಾಗಿಲಿನಿಂದ ಒಳಗೆ ಬಂದ ಇವರು, ಅವರಿಂದ ನೀವು ನೈತಿಕವಾದ ಆಡಳಿತವನ್ನಾಗಲಿ ರಾಜಕಾರಣವಾಗಿ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಒತ್ತಾಯ ಮಾಡಿ ಒತ್ತಡ ಹೇರಿ ಏನೋ ಖಾತೆಗಳನ್ನು ಅವ್ರು ತೆಗೆದುಕೊಂಡಿದ್ದಾರೆ. ಆ ಖಾತೆಗಳ ಬಗ್ಗೆ ಏನು ಗೊತ್ತು, ಅವ್ರು ಏನು ಮಾಡಬಲ್ಲರು, ನೀವು ಒಬ್ಬೊಬ್ಬರಿಂದೇ ನೋಡ್ತಾ ಹೋಗಿ. ಇವತ್ತಿನ ಸಂಬಂಧಪಟ್ಟ ಹಾಗೆ ಸೊ ಏನು ಎಸ್ ಟಿ ಸೋಮಶೇಖರ್ ಅವರನ್ನು ತೆಗೆದುಕೊಳ್ಳಿ, ಅವರಿಗೆ ಸಹಕಾರ ಖಾತೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇರಲ್ಲ, ಅವರಿಗೂ ಬೆಂಗಳೂರು ಅಭಿವೃದ್ಧಿ ಬೇಕಾಗಿತ್ತು. ಸೊ ಆ ಕಾರಣಕ್ಕೆ ಸಹಕಾರ ಖಾತೆಯನ್ನು ಅವ್ರು ಹೇಗೆ ಹ್ಯಾಂಡಲ್ ಮಾಡಬಲ್ಲರು ಅನ್ನೋದು ತುಂಬ ಪ್ರಶ್ನಾರ್ಹವಾದ್ದು. ಅವರಿಗೆ ಆ ಶಕ್ತಿ ಇದೆಯಾ ಅಂತ. ಇನ್ನು ಬಿ ಸಿ ಪಾಟೀಲ್ ತಗೊಳ್ಳಿ, ಅವ್ರಿಗೆ ಅರಣ್ಯ ಖಾತೆಯನ್ನು ಕೊಡಲಾಗಿದೆ. ಅರಣ್ಯ ಪಾಪ ಅವರಿಗೆ ಅರಣ್ಯ ನೋಡಿರ್ತಾರೆ ಹಿರೇಕೆರೂರುಗಳಲ್ಲಿ, ಬಟ್ ಅವರು ಅರಣ್ಯ ಪ್ರದೇಶದಿಂದ ಬಂದವರಲ್ಲ. ಸೊ ಅರಣ್ಯ ಖಾತೆಯಲ್ಲಿ ಭಾಳ ಮುಖ್ಯವಾದ ಸಮಸ್ಯೆಗಳಿವೆ. ಅರಣ್ಯ ಭೂಮಿಯ ಒತ್ತುವರಿಗೆ ಸಂಬಂಧಪಟ್ಟಾಗಿ ನಡೀತಾ ಇದೆ, ರೈತರ ಸಮಸ್ಯೆಗಳಿವೆ, ಅರಣ್ಯ ನಾಶದ ಸಮಸ್ಯೆ ಇದೆ, ಹಾಗೆ ಪಶ್ಚಿಮ ಘಟ್ಟನ ಉಳಿಸಬೇಕಾದ ಸಮಸ್ಯೆಗಳಿವೆ. ಇಂಥ ಸಮಸ್ಯೆಗಳ ಬಗ್ಗೆ ಮಾಜಿ ಪೊಲೀಸ್ ಅಧಿಕಾರಿಯಾಗಿರುವ ಬಿ ಸಿ ಪಾಟೀಲರು ಯಾವ ರೀತಿ ಮಾಡಬಲ್ಲರು ಗೊತ್ತಿಲ್ಲ ನಮಗೆ. ಅವ್ರಿಗೆ ಇಷ್ಟ ಇತ್ತೋ ಇಲ್ಲೋ ಗೊತ್ತಿಲ್ಲ. ಅವ್ರು ಗೃಹ ಖಾತೆಯನ್ನು ಕೇಳ್ತಿದ್ದಾರಂತೆ, ಅವರಿಗೆ ಗೃಹ ಖಾತೆಯ ಬದಲಿಗಾಗಿ ಖಾತೆ ಕೊಡಲಾಗಿದೆ. ಸೊ ಅರಣ್ಯ ಖಾತೆಯನ್ನು ಮಾಡೋದಕ್ಕೆ ಅವ್ರಿಗೆ ಒಂದು ನಿರ್ವಹಿಸಲು ಬೇಕಾದ ಶಕ್ತಿ ಇದೆಯಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಆದರೆ ಅವರಿಗೆ ಅದರ ಬಗ್ಗೆ ಆಸಕ್ತಿ ಇದೆಯಾ ಇಲ್ಲ ಅನ್ನೋದು ಎರಡನೇ ಪ್ರಶ್ನೆ. ಸೊ ಯಾವುದೋ ಒಂದು ಖಾತೆ ಜಾಸ್ತಿ ದುಡ್ಡಿರೋದು ಕೊಟ್ಬಿಟ್ರೆ ಅದನ್ನ ಹೇಗೆ ಮಾಡಬಲ್ಲರು? ಇಂಥ ಪ್ರಶ್ನೆಗಳು ಇವತ್ತಿನ ಬಹುತೇಕ ಈ ಖಾತೆಯ ಹಂಚಿಕೆಯಲ್ಲಿ ನಮಗೆ ಕಾಣ್ತಾ ಹೋಗುತ್ತೆ.
ಸೊ ನೀವು ಭೈರತಿ ಬಸವರಾಜ್ ಅವರು ನಗರಾಭಿವೃದ್ಧಿಯನ್ನು ಕೊಟ್ಟಿದ್ದಾರೆ. ಅವರು ಮೂಲಭೂತವಾಗಿ ನನಗೆ ಗೊತ್ತಿರುವಾಗ ರಿಯಲ್ ಎಸ್ಟೇಟಿಂದ ಬಂದವರು ಅನಿಸುತ್ತೆ ಅವ್ರಿಗೆ. ಅವ್ರು ನಗರಾಭಿವೃದ್ಧಿ ಅಂತಂದರೆ ಅವ್ರು ಏನು ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ಅವರಿಗೆ ಬೆಂಗಳೂರು ನಗರವನ್ನು ಬಿಟ್ಟು ನಗರಾಭಿವೃದ್ಧಿ ಇದೆಲ್ಲ ಅವ್ರಿಗೆ ಬರುತ್ತೆ, ಬೆಂಗಳೂರದ್ದು ಬರಲ್ಲ. ಸೊ ಅದನ್ನು ಅವ್ರು ಹೇಗೆ ಹ್ಯಾಂಡಲ್ ಮಾಡಬಲ್ಲರು, ಅವ್ರಿಗೆ ಆ ಶಕ್ತಿ ಇದೆಯಾ? ಯಾಕೆಂದರೆ ಭೈರತಿಯವರು ಮೊದಲ ಬಾರಿಗೆ ಮಂತ್ರಿಯಾಗಿದ್ದಾರೆ. ಸೊ ನಗರಾಭಿವೃದ್ಧಿ ಖಾತೆ ಅಂತಂದರೆ ಕರ್ನಾಟಕದ ಉಳಿದೆಲ್ಲ ನಗರಗಳು ಏನಿವೆ ಆ ನಗರಗಳ ಅಭಿವೃದ್ಧಿ ಎಲ್ಲ ಬರುತ್ತೆ. ಆ ಅಭಿವೃದ್ಧಿಯ ಬಗ್ಗೆ ಅವರ ಕನಸುಗಳೇನು, ಅವರೇನಂತಾರೆ, ಭೂಮಿ ಏನಿದೆ ಈ ರೈತರ ಭೂಮಿಯನ್ನು ವಶಪಡಿಸ್ಕೊಳ್ಳೋ ಸಂಬಂಧಪಟ್ಟಾಗ ಅವರಿಗೇನು ಅವರ ಅಭಿಪ್ರಾಯಗಳಿವೆ ಗೊತ್ತಿಲ್ಲ. ಆದರೆ ಮೇಲ್ನೋಟಕ್ಕೆ ನೋಡಿದರೆ ಈ ಸಮಸ್ಯೆಗಳು ಇದಕ್ಕೆ ಕಾಣ್ತಾವೆ. ಇವ್ರ ಹತ್ರ ಸಾಧ್ಯನಾ ಅನ್ನುವ ಪ್ರಶ್ನೆ ಇದ್ದೇ ಇದೆ ಗೌಡ್ರೆ. ನೀವು ಹೇಳಿದಾಗೆ ಕನಸುಗಳಿಲ್ಲ ಅನ್ನೋದು ಅಂದರೆ ಅಧಿಕಾರಕ್ಕೆ ಬರುವವರಿಗೂ ಮಂತ್ರಿ ಆಗುವವರಿಗೂ ಕನಸುಗಳಿಲ್ಲ. ಇಂಥವರಿಗೆ ಇಂಥ ಖಾತೆಯನ್ನು ಕೊಡಬೇಕು, ಯಾವ ಖಾತೆ ಯಾರಿಗೆ ಕೊಟ್ಟರೆ ಸರಿಯಾಗತ್ತೆ ಅನ್ನೋದನ್ನು ತೀರ್ಮಾನಿಸುವವರಿಗೂ ಕನಸುಗಳಿಲ್ಲ. ಇದು ದೊಡ್ಡ ದುರಂತ. ಇಲ್ಲ ಕನಸುಗಳಿವೆ, ಬಟ್ ನಾಡಿನ ಜನತೆಗೆ ದುಸ್ವಪ್ನ ಅದಷ್ಟೇ. ಅವ್ರಿಗೆ ಕನಸುಗಳಿದ್ದೇ ಇದೆ. ಅವ್ರಿಗೆ ದೊಡ್ಡ ಖಾತೆ ಇರಬೇಕು, ಜಾಸ್ತಿ ಅನುದಾನ ಇರೋ ಖಾತೆ ಇರಬೇಕು, ಆ ದುಡ್ಡೆಲ್ಲ ಬರಬೇಕು, ಪರ್ಸೆಂಟೇಜ್ ಬರಬೇಕು, ಎಷ್ಟು ಬರಬೇಕು, ಇಂಥ ಕನಸುಗಳನ್ನ ಇಟ್ಕೊಂಡೇ ಮಾಡಿದ್ದವರು. ಏನು ತ್ಯಾಗಜೀವಿಗಳಲ್ಲ ಅವರು, ದಾನಶೂರಕರ್ಣರು ಅಲ್ಲ, ತ್ಯಾಗಜೀವಿಗಳು ಅಲ್ಲ, ಏನೂ ಅಲ್ಲ. ಅಧಿಕಾರ ರಾಜಕಾರಣ ಬಂದಿದ್ದಾರೆ, ದೊಡ್ಡ ಖಾತೆ. ಅಟ್ಲೀಸ್ಟ್ ಅವರು ಆ ಖಾತೆಯ ಬಗ್ಗೆ ಆಸೆ ಪಡಲಿ, ನಾನು ತಪ್ಪು ಅಂತೇಳಲ್ಲ. ಆದರೆ ಅದರ ಬಗ್ಗೆ ಬೇಕಾದ ಪೂರ್ವ ಸಿದ್ಧತೆ ಏನಿದೆ, ಜ್ಞಾನ ಏನಿದೆ, ತಿಳುವಳಿಕೆ ಏನಿದೆ, ಖಾತೆಯನ್ನು ಹೇಗೆ ನಿರ್ವಹಿಸಬೇಕು, ರಾಜ್ಯದ ಜನತೆಗೆ ಈ ಖಾತೆಯ ಮೂಲಕ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಉತ್ತರಗಳಿರಬೇಕು. ಬಟ್ ನನಗೆ ಆ ಉತ್ತರ ಇದ್ದಾಗೆ ನನಗೆ ಕಾಣ್ತಾ ಇಲ್ಲ. ಸೊ ಆ ಖಾತೆ ಹಂಚಿಕೆ ನೋಡಿ, ಪಾಪ ಶಿವರಾಮ ಹೆಬ್ಬಾಗರಿಗೆ ಕಾರ್ಮಿಕ ಖಾತೆನೇನೋ ಕೊಟ್ಟಿದ್ದಾರೆ. ಅವ್ರಿಗೆ ಕಾರ್ಮಿಕರು, ಕಾರ್ಮಿಕ ಕಾನೂನುಗಳು, ಕಾರ್ಮಿಕ ಇದು ಎಷ್ಟರ ಮಟ್ಟಿಗೆ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ಸಂತೋಷ, ಬಟ್ ಮೇಲ್ನೋಟಕ್ಕೆ ನೋಡಿದ್ರೆ ಗೊತ್ತಿದ್ದಾಗ ಕಾಣ್ತಾ ಇಲ್ಲ. ಅವ್ರಿಗೆ ಅದರಿಂದ ಖುಷಿ ಆಗಿದೆ ಅಂತಲೂ ನಾನು ಅನ್ನಲ್ಲ. ಖುಷಿ ಆಗಿದೆ, ಅದರಂತೆ ಶ್ರೀಮಂತ್ ಪಾಟೀಲ್ರವರಿಗೂ ಖುಷಿ ಆಗಿದೆಯೋ ಇಲ್ಲೋ ನನಗೆ ಅನುಮಾನಗಳಿದೆ. ಹೀಗೆ ಈ ಖಾತೆಯ ಹಂಚಿಕೆ ಎಲ್ಲರನ್ನೂ ಖುಷಿಪಡಿಸಿಲ್ಲ. ಕೆಲವರಿಗೆ ಪ್ರಯೋಜನವಿಲ್ಲದ ಇನ್ವರ್ಟೆಡ್ ಕಾಮಾ, ಪ್ರಯೋಜನ ಇಲ್ಲ ಅಂದರೆ ಬೇರೆ ರೀತಿ, ಪ್ರಯೋಜನವಿಲ್ಲದಂದರೆ ಕಡಿಮೆ ಅನುದಾನ ಇದೆ, ಪರ್ಸೆಂಟೇಜು ಕಮಿಷನು ಕಡಿಮೆ ಅನ್ನೋದೇ ಅಷ್ಟೇ. ಆ ಪ್ರಯೋಜನವಿಲ್ಲದ ಖಾತೆಯನ್ನು ಪಡೆದವರಿಗೆ ನಂತರ ಗೊತ್ತಾಗುತ್ತೆ. ಈಗ ಈ ಬೆಂಗಳೂರಿನ ಇನ್ನೊಬ್ಬರು ಗೋಪಾಲಯ್ಯನವರು, ಅವ್ರಿಗೆ ಸಿಕ್ಕ ಖಾತೆಯಲ್ಲಿ ಏನಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಅದು ಅವ್ರಿಗೆ ಗೊತ್ತಿದೆಯೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಅದು ಗೊತ್ತಾದ್ಮೇಲೆ ಮತ್ತೆ ಅವರಿಗೆ ಬೇಸರ ಪ್ರಾರಂಭ ಆಗ್ಬೋದು. ಹೌದಾ, ಈ ಖಾತೆಯಲ್ಲಿ ಏನೂ ಇಲ್ಲ, ಅನುದಾನವೇ ಇಲ್ವಲ್ಲ ಅಂತ ಅವರಿಗೂ ಅನ್ನಿಸ್ಬೋದು, ಏನೋ ಗೊತ್ತಿಲ್ಲ. ಆದ್ದರಿಂದ ಸೊ ಒಟ್ಟಾರೆಯಾಗಿ ಈ ಖಾತೆಯ ಹಂಚಿಕೆ ಏನಿದೆ ಅದು ಕಳ್ಳೆಪುರಿಯನ್ನು ಬಿಕರಿ ಮಾಡದಂತೆ ನನಗೆ ಕಾಣ್ತಾ ಇದೆ. ಇವಾಗ ವಲಸಿಗರಿಗೆ ಅಧಿಕಾರ ಕೊಟ್ಟು ಒಂದು ತಲೆಭಾರ ಇಳಿಸ್ಕೊಂಡಿದ್ದಾರೆ BSY. ಈಗ BJPಯ ಒಳಗಿನ ಬಿಕ್ಕಟ್ಟುಗಳು ಯಡಿಯೂರಪ್ಪನವ್ರ ಮುಂದೆ ಏನಿರಬಹುದು ನಾಳೆ? ರಾಜಕಾರಣದಲ್ಲಿ ತಲೆಭಾರ ಇಳೀತು ಅನ್ನೋದೇ ಇಲ್ಲ. ಒಂದು ಭಾರ ಇಳಿದ್ರೆ ಇನ್ನೊಂದು ಭಾರ ಬರುತ್ತೆ. ನಾನು ಕರ್ನಾಟಕದಲ್ಲಿ ಒಂದು 6-8 ಮುಖ್ಯಮಂತ್ರಿಗಳ ಆಡಳಿತಾವಧಿಯಲ್ಲಿ ನೋಡಿದ್ದೇನೆ. ಸೊ ತಲೆಭಾರ ಹೋಯ್ತು ಅಂತಲೇ ಇಲ್ಲ. ಮುಖ್ಯಮಂತ್ರಿ ಅಂದರೆ ಭಾರನೇ, ಅದು ಅನುಮಾನನೇ ಇಲ್ಲ. ಆದರೆ ಇದ್ರ ಬೀರುವ ಪರಿಣಾಮ ಏನಿದೆ ನೀವು ಹೇಳಿದಾಗ ಅದು ಭಾಳ ಮುಖ್ಯವಾದ್ದು. ಹೊಸ ಸಮಸ್ಯೆಗಳನ್ನ ಸೃಷ್ಟಿ ಮಾಡುತ್ತಾ ಅಂತ ನನಗನ್ನಿಸುವ ಹಾಗೆ ಹೊಸ ಸಮಸ್ಯೆಗಳು ಸೃಷ್ಟಿಯಾಗುವ ಎಲ್ಲ ಲಕ್ಷಣಗಳಿವೆ. ಒಂದು ಮೂಲ BJPಯವರು ನೀವೇನು ಪ್ರಸ್ತಾಪ ಮಾಡಿದ್ರಿ, ಅವರು ಎಷ್ಟು ಕಾಲ ಸಮಾಧಾನದಿಂದ ಇರ್ತಾರೆ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ. ಸೊ ಅವರು ಸಮಾಧಾನದಿಂದ ಇರದಿದ್ದರೆ ಆಗ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಅನ್ನೋದು. ಈಗಲೇ ಇವತ್ತು ದೆಹಲಿಯಿಂದ ಬಂದ ವರದಿ ಪ್ರಕಾರ ಶ್ರೀರಾಮುಲು ಅವರು ಏನಿದ್ದಾರೆ ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರು ಅನ್ನೋ ವರದಿ ಇದೆ. ಅವರು ಹೊರಗಡೆ ಬಂದಾಗ ಒಂದು ಮಾತನ್ನು ಹೇಳಿದ್ದಾರೆ, ಏನಂದರೆ ನಾನು ನನ್ನ ಮಗಳ ಮದುವೆ ಆಹ್ವಾನ ಕೊಡೋದಕ್ಕೆ ಹೋಗಿದ್ದೆ, ಆ ಸಂದರ್ಭದಲ್ಲಿ ರಾಜಕಾರಣದ ಬಗ್ಗೆ, ಪಕ್ಷದ ಚಟುವಟಿಕೆಯ ಬಗ್ಗೆ, ಎಲ್ಲ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ ಅಂತ. ಸೊ ಅವರೀಗ ಅತೃಪ್ತರಾಗಿ ಎಮರ್ಜ್ ಆದಂಗೆ ಕಾಣ್ತಾ ಇದೆ. ಯಾಕೆಂದರೆ ನಿನ್ನೆ ಕೂಡ ವಾಲ್ಮೀಕಿ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಹೇಗೆ ಮಾಡಿದ್ರು, ವೇದಿಕೆಯಿಂದ ಕೆಳಗೆ ಬಂದರು ಅನ್ನುವ ವರದಿ ಇದೆ. ಸೊ ಆದರೆ ಉಳಿದವರು ಯಾರೋ ಬಂದಾಗ, ಸಿದ್ದರಾಮಯ್ಯನವರು ಬಂದಾಗ ಸ್ವಾಗತಿಸಿದ್ರು ಅನ್ನುವ ವರದಿಗಳಿವೆ. ಗೊತ್ತಿಲ್ಲ ನನಗೆ ಇದು ಎಷ್ಟರ ಮಟ್ಟಿಗೆ ಇದನ್ನು ಬಿಟ್ವೀನ್ ದ ಲೈನ್ಸ್ ಹೇಗೆ ಓದೋದು ಅನ್ನೋದು. ಅವರಿಗೆ ಅತೃಪ್ತಿ ಇದೆ ಅನ್ನುವುದನ್ನು ಅವರು ಆಗಾಗ ವ್ಯಕ್ತಪಡಿಸ್ತಾನೇ ಇದ್ದಾರೆ. ಅದೇ ಯಾಕೆಂದರೆ ಅವರು ಈ ಚುನಾವಣಾ ಸಂದರ್ಭದಲ್ಲಿ ಪಾಪ DCM ಅಂತ ಬಂದರು. ನಮಗೆಲ್ಲ DCM ಅಂದರೆ ಬೇರೆ ನೆನಪಾಗುತ್ತೆ, ಸಣ್ಣವರಿದ್ದ ನಿಮ್ಗೆ ನೆನಪು ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಅದು DCM ಅಂದರೆ ದಾವಣಗೆರೆ ಕಾಟನ್ ಮಿಲ್ಸ್ ಅಂತ. ಬಟ್ಟೆ ಭಾಳ ಚೆನ್ನಾಗಿರ್ತಿತ್ತು ಕಣ್ರಿ. ಯಾವ ಬಟ್ಟೆ ಶರ್ಟು DCM ಹಾಕ್ಕೊಂಡಿದೀಯ ಅಂದ್ರೆ ಒಂದು ಸಂತೋಷ, ಒಂದು ಖುಷಿ. ಅದರಿಂದ ನಾವೆಲ್ಲ ಅದು ನೋಡಿ DCM ಅಂದರೆ ನಮಗೆ ದಾವಣಗೆರೆ ಕಾಟನ್ ಮಿಲ್ಸ್ ಬಟ್ಟೆನೇ. ಸೊ ಇವರು ಪಾಪ ಅವ್ರಿಗೆ ಎಲ್ಲ ತೋರಿಸಿ
ಅದೇನೋ ಕುದುರೆಗೇನೋ ಮುಂದೇನೋ ಕಟ್ಟಿದ್ರು ಅಂತಾರೆ. ಅದು ಕುದುರೆ ಓಡ್ತಾ ಇರುತ್ತೆ, ಕಟ್ಟಿದ್ದು ಹಂಗೆ ಹೋಗ್ತಾ ಇದೆ. DCM ಸ್ಥಾನವನ್ನು ಹಾಂಗೆ ಮಾಡಿಬಿಟ್ಟು ಅವರಿಗೆ ಭಾಳ ಆಘಾತ ಆದಂಗೆ ಕಾಣುತ್ತೆ ನನಗೇನು. ಇದು ಈಗ ಇನ್ನೊಂದು ಅದು ಆ ಕಾರಣಕ್ಕೆ ಅವರಿಗೆ ಬಳ್ಳಾರಿ ಜಿಲ್ಲೆ ಏನಿದೆ, ಬಳ್ಳಾರಿ ಉಸ್ತುವಾರಿಯ ಒತ್ತಾಯ ಕೇಳಿ ಬರ್ತಾ ಇದೆ. ಆದರೆ ಅವರಿಗೆ ಉಸ್ತುವಾರಿ ಜಾಗ ಕೊಡ್ದೇನೆ ಏನೋ ಮೊದಲು ಕೊಟ್ಟಿದ್ದೀನಿ ಭರವಸೆ ಅಂತೇಳಿ ಆನಂದ್ ಸಿಂಗಿಗೆ ಏನಾದರೂ ಕೊಟ್ಟರೆ ಇನ್ನಷ್ಟು ಪ್ರಾಬ್ಲಮ್ ಪ್ರಾರಂಭ ಆಗುತ್ತೆ. ಈ ಸಮಸ್ಯೆಗಳು ಆಂತರಿಕವಾಗಿ ಏನಿದೆ, BJPಯ ಒಳಗೆ ಒಂದು ಬೇಗುದಿ ಇದೆ, ಆದರೆ ಅವರಿಗೊಂದು ಅಸಹಾಯಕತೆ ಕೂಡ ಇದೆ. ತಕ್ಷಣ ಯಡಿಯೂರಪ್ಪನವರ ವಿರುದ್ಧ ನಿಲ್ಲಕ್ಕಾಗಲ್ಲ. ಪಕ್ಷದ ವರಿಷ್ಠರು ಏನು ಹೇಳ್ತಾರೆ, ಇಂಥ ಹಲವು ಸಮಸ್ಯೆಗಳಿದೆ. ಆದರೆ ಇದು ಬಹಳ ಕಾಲ ಸುಮ್ಮನೆ, ಇದು ಬೂದಿ ಮುಚ್ಚಿದ ಕೆಂಡದಂತೆ ಇರುತ್ತೆ. ಯಾವಾಗ ಸಮಯ ಬರುತ್ತೋ ಆಗ ಹೊತ್ತಿಕೊಂಡು ಉರಿಯಬಹುದು ಅಂತ ನಾನು ನಂಬಿದ್ದೇನೆ ಗೌಡ್ರೆ. ಇವರ ಜೊತೆಗೆ ಈ 10 ಜನರು ಹೇಗೇನು ಸಚಿವರಾದ್ರಲ್ಲ, ಇವರ ಜೊತೆಗೇನೆ ಮೂಲ BJPಗರಲ್ಲಿ ಕೆಲವರು ಒಂದು 3 ಜನ ಆದರೂ ಅಧಿಕಾರ ಸ್ವೀಕರಿಸ್ತಾರೆ ಅಂತ ಒಂದು ನಿರೀಕ್ಷೆ ಇತ್ತು, CM ಪಟ್ಟ ಸಿಗತ್ತೆ ಅಂತೇಳಿ. ಆದರೆ ಅದು ಆಗಲಿಲ್ಲ. ಈಗ ಈ ಕಾಯೋದಿದೆಯಲ್ಲ, ಈ ಕಾಯುವ ಕಷ್ಟವೇ ಅವರಿಗೆ ದೊಡ್ಡದು, ಅವ್ರನ್ನ ಬಂಡೆಬಿಸಬಹುದು. ಹೌದು, ಈಗ ನೋಡಿ ಪಾಪ ನಮ್ಮ ಮೈಸೂರಿನ ರಾಮದಾಸ್ ಇದಾವ್ರಲ್ಲ, ಅವರ ಪ್ರೇಯಸ್ಸಿನ ಏನು ಶಬ್ದ ಬಳಸೋದು ಗೊತ್ತಿಲ್ಲ ನನಗೆ, ಪ್ರೇಮಲತಾ ಅಂತಲೇ ಇರಬೇಕು. ಅವಳು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈ ಪ್ರೇಮಕುಮಾರಿ ನೋಡಿ, ಪ್ರೇಮಲತಾನ ಪ್ರೇಮಕುಮಾರಿನೇನೋ ಪ್ರೇಮ, ಅದು ಅವರಿಬ್ಬರು ನಡುವಿನ ಪ್ರೇಮ ಅಂತ ನಂಬಲಾಗಿದೆ. ಅದು ಏನೇನೋ ಆಗಿತ್ತು. ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮಾನಸಿಗೆ ಬಂದಾಗ ಯಡಿಯೂರಪ್ಪನ ಬೈದಾಕ್ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲ, ರಾಮದಾಸ್ ಅವರನ್ನು ನೀವು ಮಂತ್ರಿ ಮಾಡದಿರುವ ಮೂಲಕ ಒಬ್ಬ ವೀರಶೈವ ಯುವತಿಗೆ ಅನ್ಯಾಯ ಮಾಡಿದ್ದೀರಿ. ಕ್ಯಾ ಬಾತ್ ಐರೆ, ಅವಳು ವೀರಶೈವಳು, ಅವ್ರ ರಿಲೇಷನ್ ಏನು ಅಂತಲೇ ಏನು ಕ್ಲಾರಿಫಿಕೇಷನ್ ಇಲ್ಲ. ಕೋರ್ಟ್ ಮೆಟ್ಲೆಲ್ಲ ಹತ್ತಿದೆ. ಅವಳು ಇದ್ದಕ್ಕಿದ್ದಾಗ ರಾಮದಾಸ್ ಅವರ ಪರವಾಗಿ ನಿನ್ನೆ ಫುಲ್ ಬ್ಯಾಟಿಂಗ್ ಬೀಸಿದ್ದು ಯಡಿಯೂರಪ್ಪನವ್ರನ್ನ ಬಾಯಿಗೆ ಬೈದಿದ್ದು. ಇನ್ನು ಯಾರ್ಯಾರು ಪ್ರೇಯಸಿಗಳು ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಏನೇನು ಹೇಳ್ತಾರೆ, ಯಾರನ್ನು ಬೈತಾರೆ. ಸೊ ಇವಳು ವೀರಶೈವ ಯುವತಿ, ಆದ್ದರಿಂದ ವೀರಶೈವರಿಗೆ ಅನ್ಯಾಯ ಮಾಡಿದ್ರೆ ಅಂತ ಯಡಿಯೂರಪ್ಪನ ಹೇಳಿದಾಗೆ ಇನ್ನು ಯಾರ್ಯಾರೋ ಈ ಶಾಸಕರಿಗಿರುವ ಪ್ರೇಯಸಿಗಳು ಯಾವ್ಯಾವ ಜಾತಿಯವರು ಅವ್ರು ಬಂದ್ಬಿಟ್ಟು ಇನ್ನೇನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇನ್ನೇನು ಜಾಡಿಸ್ತಾರೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಪಾಪ ಪ್ರೇಮಕುಮಾರಿಯಿಂದ ಯಡಿಯೂರಪ್ಪನ ಬಯಸ್ಕೊಳ್ಳಂಗೆ ಆಗಬಾರ್ದಾಗಿತ್ತು ಕಣ್ರಿ. ಪಾಪ ನಿಜವಾದ ಅರ್ಥ ವೀರಶೈವ ನಾಯಕರು, ವೀರಶೈವ ಮಹಿಳಾ ಒಬ್ಬಳು ಬಂದು ಆ ರೀತಿ ಬೈದ್ಬಿಡೋಲ್ಲ, ನನಗೆ ಕಂಡ್ರೆ ಬೇಜಾರಾಗೋಯ್ತು ಗೌಡ್ರು. ಕಡೆಯದಾಗಿ ನಾವು ನೋಡಬೇಕಂದ್ರೆ ಮಾಧ್ಯಮಗಳು ಮಾತಾಡುವ ರೀತಿ ಅಂದರೆ ಇದು ಪಕ್ಷದ ವಿಷಯ ಅಲ್ಲ. BJP ಇರುವಾಗ ಒಂದು, BJPಯೇತರ ಪಕ್ಷಗಳಿರುವಾಗ ಒಂದು. ಆಗ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದ್ದಾಗ ಏನು ಮಾಡ್ತಿದ್ದಾರೆ ಇವರು, ಏನು ಮಾಡ್ತಿದ್ದಾರೆ, ನಾಚಿಕೆ ಆಗೋದಿಲ್ವಾ ಇವರಿಗೆ, ಮಾನ ಮರ್ಯಾದೆ ಇಲ್ವಾ ಅಂತ ಕೂಗಾಡ್ತಾ ಇತ್ತು. ಈಗ BJP ಮಾಡ್ತಾ ಇರೋದು ಅವ್ರ ಒಳಗಿನ ಗಲಾಟೆಗಳನ್ನೇ ಬಗೆಹರಿಸಿಕೊಳ್ಳೋಕ್ಕಾಗ್ತಾ ಇಲ್ಲ, ರಾಜ್ಯದ ಜನತೆಯ ಬಗ್ಗೆ ನೋಡ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ಲ. ಈಗ ಮಾಧ್ಯಮಗಳು ಅದ್ರ ಬಗ್ಗೆ ಒಂದು ಚಕಾರ ಎತ್ತುತ್ತಾ ಇಲ್ಲ. ಒಂದು ಮಾಧ್ಯಮಗಳು ಸಂಪೂರ್ಣವಾಗಿ BJPಗೆ ಯಡಿಯೂರಪ್ಪನವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಗೋಗ್ಬಿಟ್ಟಿದೆ. ಮೇಲೆ ಹೇಳ್ತಾ ಇಲ್ಲ, ಸೊಂಟ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಸೊ ಆ ಕಾರಣಕ್ಕೆ ಯಡಿಯೂರಪ್ಪನವರು BJP ಏನು ಮಾಡಿದರೂ ಅದು ಮಹಾನ್ ಅದ್ಭುತವಾದ್ದು ಅಂತ ಅನ್ಸೋಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಸೊ ಇದು ಸಮಸ್ಯೆ. ರಾಜಕಾರಣದ ಬಗ್ಗೆ ಮೂಲಭೂತ ಜ್ಞಾನ ಇಲ್ದಿರೋರು ಹೇಳೋದು, ಖಾತೆ ಹಂಚ್ಬಿಟ್ರು, ಅವ್ರ ಭಾರ ಎಲ್ಲ ಇಳಿದೋಯ್ತು. ಎಂಥ ಜಾಣ ನಡೆಯಿರಿ ಯಡಿಯೂರಪ್ಪನವ್ರಂಥ ಜಾಣರು ಇನ್ನೆಲ್ಲರೂ ಇದ್ದಾರ. BJP ಅಂತ ಒಂದು ಪಕ್ಷ ಇಡೀ ವಿಶ್ವದಲ್ಲೆಲ್ಲಾದರೂ ಇದೆಯಾ? ಎಂಥ ದೇಶಭಕ್ತ ಪಕ್ಷ ಇದು. ಹಬ್ಬ ನೇರವಾಗಿ ರಾಮನ ಜೊತೆ ಟೆಲಿಫೋನ್ನಲ್ಲಿ ಮೊಬೈಲ್ನಲ್ಲಿ ಮಾತಾಡೋಂಥ ಜನಗಳು ಇವರು ಅನ್ನೋ ರೀತಿ ಮಾತಾಡ್ಕೊಂಡು ಬಿಡಾಯ್ತದೆ ಮಾಧ್ಯಮಗಳು. ಮಾಧ್ಯಮ ಏಕಮುಖವಾಗಿ ಇದೆ. ನಾವೆಲ್ಲ ಪತ್ರಿಕೋದ್ಯಮಕ್ಕೆ ಬಂದಾಗ ಏನು ಕಲ್ತಿದ್ವೋ, ನಾನು ಭಾಳ ಸಂದರ್ಭ ಹೇಳ್ತೀನಿ, ಮಾಧ್ಯಮ ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕು ಅಂತ. ಯಾವ ಸರ್ಕಾರ ಇದೆಯೋ ಆ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸ್ತಾ ಅವರು ಸರಿಯಾಗಿ ನಡೆಯುವಂತೆ ಮಾಡಬೇಕು. ಬಟ್ ಆದರೆ ಈ ಬಹುಪರಾಕ್ ಪತ್ರಿಕೋದ್ಯಮ ಇದೆಯಲ್ಲ, ಬಹುಪರಾಕ್ ಪತ್ರಿಕೋದ್ಯಮ, ಬಟ್ಟಂಗಿಯ ಪತ್ರಿಕೋದ್ಯಮ ಯಾರನ್ನೂ ಉಳಿಸಲ್ಲ, ದೇಶವನ್ನು ಉಳಿಸಲ್ಲ, ಜನತಂತ್ರವನ್ನು ಉಳಿಸಲ್ಲ ಗೌಡ್ರೆ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ. ಎಸ್ ಪ್ರಿಯ ವೀಕ್ಷಕರೇ, ಮತ್ತೆ ನಾಳೆ ನಾನು ಮತ್ತು ಗೌಡ್ರು ಬರ್ತೀವಿ, ಇನ್ನೊಂದು ವಿಚಾರದ ಬಗ್ಗೆ ಮಾತಾಡ್ತೀವಿ. ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ.